ನಮಸ್ತೆ. ನನ್ನ ಹೆಸರು ಕುಪಾಸ್ತ್. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಂದು ಸುಂದರವಾದ ಮನೆ, ವಿಶಾಲವಾದಂಥ ಹಾಲ್ಗಳು, ಬೇರೆ ಬೇರೆ ರೂಮ್ಗಳು, ಬೆಡ್ರೂಮ್ಗಳು, ಎಲ್ಲ ಗೋಡೆಗಳ ಮೇಲೆ ಥರದ ಚಿತ್ತಾರಗಳು, ಗ್ಲಾಸ್ ಪೇಂಟಿಂಗ್ಸ್ಗಳು, ಗ್ಲಾಸಿನ ಕೆಲಸ. ಅದು ನೋಡಲಿಕ್ಕೆ ಬಹಳ ಸುಂದರವಾದಂಥ ಅರಮನೆ ಕಾಣ್ತಕ್ಕಂಥ ಒಂದು ಮನೆ ಅದು. ಆದರೆ ಕೆಲ ದಿವಸ ಆದ ನಂತರ ಅಲ್ಲಿ ಒಂದು ಸ್ವಲ್ಪ ದುರ್ವಾಸನೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾತಕ್ಕೆ ದುರ್ವಾಸನೆ ಬರಲಿಕ್ಕತ್ತಿದೆ ಅಂತ ನೋಡಿದಾಗ ಆ ಮನೆಯಲ್ಲಿ ಬಚ್ಚಲ ಮನೆ ನೀರು ಹೊರಗೆ ಹೋಗ್ತಾ ಇಲ್ಲ, ಅಲ್ಲೇ ಒಳಗಿಂದೊಳಗೆ ವಾಪಸ್ ಬರ್ತಾ ಇದೆ. ಅದು ಯಾಕೆ ಅಂತ ಚಿಕಿತ್ಸೆ ಮಾಡಿದಾಗ ಅವರ ಮನೆಯ ಹಿತ್ತಲ ಭಾಗದಲ್ಲಿರ್ತಕ್ಕಂಥ ಒಂದು ಮರ, ಆ ಮರದ ಬೇರುಗಳು ಇವ್ರದ್ದು ಡ್ರೈನೇಜಿನ ಪೈಪ್ನ ಒಳಗೆ ಬಂದಿದೆ, ಅದು ಬ್ಲಾಕ್ ಆಗಿಬಿಟ್ಟಿದೆ, ಡ್ರೈನೇಜ್ ನೀರು ಹೊರಗೆ ಹೋಗ್ತಾ ಇಲ್ಲ. ಸೊ ಅವರು ಹೇಳಿದರು, ಇಲ್ಲ ಬೇರು ಒಳಗೆ ಬಂದಿದೆ, ಆ ಬೇರನ್ನು ತೆಗಿಬೇಕು ಅಂತ. ಆಯ್ತಪ್ಪ, ಮಾಲಕ ಏನು ಮಾಡ್ದ, ಆ ಬೇರುಗಳನ್ನು ಕಟ್ ಮಾಡ್ದ. 4 ದಿವಸ ಸರಿ ಹೋಯಿತು. ಮತ್ತು ಪುನಃ ಬೇರುಗಳು ಚಿಗಿತು, ಮತ್ತು ಪುನಃ ಬ್ಲಾಕ್ಗಳಾಯಿತು. ಇದೇ ಥರ ಪುನಃ ಅದನ್ನು ಕಟ್ ಮಾಡೋದು ಇದು ನಡೀತಾನೆ ಇತ್ತು. ಕಡೆಗೊಬ್ಬರು ಹೇಳಿದರು, ಇಲ್ಲ ನೀವು ಈ ರೀತಿ ಅದನ್ನು ಕಟ್ ಮಾಡ್ತಾ ಇದ್ದು ನಡೆಯೋಂಗಿಲ್ಲ, ಅದು ಪುನಃ ಅದು ಬೇರು ಕೆಳಗೆ ಒಳಗೆ ಹೋಗೋದೇ, ಅದನ್ನು ಬೇರೆ ಸಹಿತ ಆ ಮರವನ್ನು ತೆಗಿಬೇಕು ಅಂತ. ಆಯ್ತಪ್ಪ, ಇವತ್ತು ತೆಗೆದ್ರಾಯ್ತು, ನಾಳೆ ತೆಗೆದ್ರಾಯ್ತು ಅಂಥೇಳಿ ಹಾಗೇ ಪ್ರೊಕ್ರಾಸ್ಟಿನೇಷನ್ ಸಮಸ್ಯೆಯನ್ನು ಮುಂದುವರಿಸ್ತಾ ಹೋದಂಗೆಲ್ಲ ಆಮೇಲೆ ಅದು ಪುನಃ ದುರ್ವಾಸನೆ ಬರಲಿಕ್ಕತ್ತು. ಅದಕ್ಕೆ ವಿಚಾರ ಮಾಡಿದವ, ಮೊದಲು ಯಾವಾಗೊಮ್ಮೆ ಸ್ವಚ್ಛ ಮಾಡ್ತಿದ್ದ, ಈಗ ವಾರಕ್ಕೆ ಒಂದ್ಸಲ ಅದನ್ನು ಸ್ವಚ್ಛ ಮಾಡೋದು, ಬೇರೆ ತೆಗೆದು ಏನೋ ಮಾಡಲಿಕ್ಕಂತ. ಅದು ಸಮಸ್ಯೆ ಪರ್ಮನೆಂಟ್ ಹೋಗಲಿಲ್ಲ. ಅದಕ್ಕೆ ಅವರು ಸ್ನೇಹಿತರು ಹೇಳ್ತಾರೆ, ಈ ಪರ್ಮನೆಂಟ್ ಅದನ್ನು ಬೇರೆ ಸಹಿತ ತೆಗಿಲಿಲ್ಲ ಅಂದರೆ ನಡೆಯೋಂಗಿಲ್ಲ, ಸಮಸ್ಯೆ ಬಗೆಹರಿಯೋಂಗಿಲ್ಲ ಅಂತ. ಆಯಿತು ಅಂಥೇಳಿ ಒಂದು ದಿವಸ 1-2 ಆಳು ಕರ್ಕೊಂಡು ಬಂದು ಅದನ್ನು ಬೇರೆ ಸಹಿತ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಬೇರೆ ಸಹಿತ ತೆಗಿತಾನೆ ಅದನ್ನ ಮರವನ್ನು. ಆದರೆ ಅಷ್ಟೊತ್ತಿಗಾಗಲೇ ಇವನೇನು ನಿರ್ಣಯ ತಗೋಬೇಕಾಗಿತ್ತು, ಅಷ್ಟೊತ್ತಿಗಾಗಲೇ ಮನೆಯ ಗೋಡೆಗಳಲ್ಲಿ ಬೆರಕು ಬಿಟ್ಟಿರುತ್ತೆ. ಅಂದರೆ ಸಮಸ್ಯೆಯನ್ನು ಆಗಿಂದಾಗೆ ನಾವು ಬಗೆಹರಿಸಿಲ್ಲ ಅಂದರೆ ಪೋಸ್ಟ್ಪೋನ್ ಮಾಡ್ತಾ ಹೋದಂಗೆಲ್ಲ ಅಡ್ವರ್ಸ್ ಎಫೆಕ್ಟ್ಸ್ಗಳು ಮತ್ತು ಪುನಃ ಬೇರೆ ಸಮಸ್ಯೆಗಳ ನಿರ್ಮಾಣ ಆಗುತ್ತೆ. ಸಮಸ್ಯೆಗೆ ಆಗಿಂದಾಗ ಪರಿಹಾರ ಕಂಡುಕೊಳ್ಳಿಲ್ಲ ಅಂದರೆ. ಇಲ್ಲೇ ಬ್ಲಾಕ್, ಮರದ ಕಾರಣಕ್ಕೆ ಬೇರುಗಳು ಬಿತ್ತು, ಅಲ್ಲಿ ಬ್ಲಾಕ್ಗಳ ನಿರ್ಮಾಣ ಆಯಿತು. ಹಾಗೆ ನಾನು ಒಂದು ಸಲ ಇಲ್ಲೊಂದು ಪೈಪ್ ಅಂಗಡಿಗೆ ಹೋಗಿದ್ದೆ. PVC ಪೈಪ್ನಲ್ಲಿ ಒಂದು ಟ್ಯಾಪ್ ತರಬೇಕು, ಬೇರೆ ತರಬೇಕು. ಅಲ್ಲೇ ನನ್ನ ಮಗಳೇ ಒಬ್ಬ ಕಸ್ಟಮರ್ ಬಂದು ನಿಂತಿದ್ರು. ಅವ್ರು ಕೇಳ್ತಾಯಿದ್ರು ಅಂಗಡಿಯವರಿಗೆ, ನನಗೆ ಡ್ರೈನೇಜ್ ಕ್ಲೀನರ್ ಪೌಡರ್ ಬೇಕು ಅಂತ. ಅವನೊಂದು ಇಲ್ಲ, ಅದು ಮೊದಲಿಟ್ಟು ಖಾಲಿಯಾಗಿದೆ, ಈಗ ಇಡ್ತಾ ಇಲ್ಲ ನಾವು ಡ್ರೈನೇಜ್ ಕ್ಲೀನರ್ ಪೌಡರ್. ನಾನು ಕೇಳಿದೆ ಅವರಿಗೆ, ಯಾಕಪ್ಪ ನಿಮಗೆ ಡ್ರೈನೇಜ್ ಕ್ಲೀನರ್ ಪೌಡರ್ ಬೇಕು ಅಂದರೆ ಕ್ಲೀನ್ ಮಾಡಲಿಕ್ಕೆ? ಇಲ್ಲರಿ, ಅದು ಡ್ರೈನೇಜ್ ಮನೆಯೊಳಗೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ, ಸೊ ನೀರು ಹೊರಗೆ ಹೋಗ್ತಾ ಇಲ್ಲ, ಈಗ ಪರಿಸ್ಥಿತಿ ಹೆಂಗೆ ಈಗ ಎಲ್ಲನೂ. ಸೊ ಎಲೆಕ್ಟ್ರಿಕ್ ವೈರಿಂಗ್ ಎಲ್ಲ ಕನ್ಸೀಲ್ಡ್ ವೈರಿಂಗ್, ಈವನ್ ಒಳಗಡೆ ಇರ್ತಕ್ಕಂಥ ನೀರುಗಳು, ಬಚ್ಚಲ ನೀರು ಹೊರಗೆ ಹೋಗಬೇಕು, ಒಳಗೂ ಸಹಿತ ಕನ್ಸೀಲ್ಡ್ ಪೈಪ್ ಕನ್ಸ್ಟ್ರಕ್ಷನ್ಸ್ಗಳು. ಮೊದಲೆಲ್ಲ ಓಪನ್ ಇರ್ತಿದ್ದು, ಓಪನ್ ಇದ್ದಾಗ ಏನು ಸಮಸ್ಯೆ ಇದ್ದಿಲ್ಲ. ಸೊ ನಮ್ಮ ಮನೆಯೊಳಗೆ ನಮ್ಮಷ್ಟಕ್ಕೆ ನಾವೇ ಅವುಗಳನ್ನು ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇರ್ತಿತ್ತು. ಈಗೆಲ್ಲ ಕನ್ಸೀಲ್ಡ್ ಇರೋದ್ರಿಂದ ವಿ ಹ್ಯಾವ್ ಟು ಡಿಪೆಂಡ್ ಅಪಾನ್ ಪ್ಲಂಬರ್ ಮೇಲೆ, ಎಲೆಕ್ಟ್ರಿಷಿಯನ್ಗಳ ಮೇಲೆ ನಾವು ಡಿಪೆಂಡ್ ಆಗಿ ಅವ್ರಿಗೆ ಕರೆದಾಗೆ ಸಮಸ್ಯೆ ಬಗೆಹರಿಬೇಕು. ನಾನು ಕೇಳಿದೆ, ಯಾತಕ್ಕಪ್ಪ ಈ ಡ್ರೈನೇಜ್ ಅದಕ್ಕೆ ಕ್ಲೀನರ್ ಹಾಕಿ ಕ್ಲೀನ್ ಮಾಡುವಂಗೆ ಇರೋಕ್ಕೆ ಹೋಗಲ್ಲೇನೋ? ಒಂದೊಂದು ಇಲ್ಲರಿ, ಅದು ನಮ್ಮದು ತಪ್ಪದ, ನನಗೆ ಗುಟ್ಕ ಹಾಕೋ ಚಟ ಅದ. ಅದು ಸಿಂಕ್ನಾಗ ನಾನು ಅದಕ್ಕೆ ಗುಟ್ಕ ಹಾಕಿದ್ದನ್ನು ಬಾಯಿ ತೊಳ್ಕೊಳ್ಳೋ ಸಲ ಉಳಿದಕ್ಕೆ ಒಳಗೆ ಹೋಗಿ ಬ್ಲಾಕ್ ಆಗಿಬಿಟ್ಟಿದೆ. ಹೌದು, ನೀವು ಗುಟ್ಕ ಹಾಕಿದ್ದೆಲ್ಲ ಉಳಿದು ಮಾಡಿದ್ದು, ಅದಕ್ಕೆ ಡ್ರೈನೇಜದ್ದು ಕ್ಲೀನರ್ ಹಾಕಿದ್ರೆ ಸ್ವಚ್ಛ ಆಗುತ್ತೆ ಅನ್ನೋದು ಆಗಲ್ಲ. ಅದು ಒಳಗೆ ಪೂರ್ತಿ ಗಟ್ಟಿಯಾಗಿ ಕೂತ್ಬಿಟ್ಟಿರುತ್ತೆ ಎಲ್ಲ.
ತೋದಲ್ಲ ಹುಡ್ಕಾದೋಗರೆಲ್ಲ. ಅದಕ್ಕೆ ನೀನೇನು ಮನೆ ಕಡ್ಡಿಯಾರ ಹಾಕು ಏನಾರ ಹಾಕು ಏನು ತಿಳಿದ್ರು ಸಹಿತ ಹೊರಗಡೆ ಹೋಗಲ್ಲ. ಅದಕ್ಕೆ ಆಪ್ರೇಷನ್ನೇ ಮಾಡಬೇಕಾಗತ್ತೆ. ಅದು ಕೆಲವಾಗಗಳನ್ನ ಒಡೆದು ತೆಗಿಬೇಕಾಗತ್ತೆ. ಒಡೆದು ತೆಗೆದೇನೆ ಹೊರಗೆ ಹಾಕಬೇಕಾ ಅಂದರೆ ಅದಕ್ಕೆ ಇವತ್ತು ಕೆಲವು ಕಡೆ ಎಲ್ಲ ಡ್ರೈನೇಜ್ಗಳು ಬ್ಲಾಕ್ ಆಗಿದೆ ಅಂತ ಬರ್ತಾರೆ. ಯಾರಿಗೆ ಬ್ಲಾಕ್ ಆಗಿದೆ? ಕೆಲವು ಮನೆಯಲ್ಲಿ ಜನರ ನಾಗರಿಕ ಪ್ರಜ್ಞೆಯ ಕೊರತೆ. ತಮ್ಮ ಮನೆಯೊಳಗಿನ ಬಾಟ್ಲಿ ಇರ್ಬೋದು, ಅರಿವೆಗಳಿರ್ಬೋದು, ಅದನ್ನು ಗಟರಲ್ಲೇ ತಮ್ಮದೇ ಮನೆಯೊಳಗಿನ ಬಚ್ಚಲ ಮನೆಗೆ ಹಾಕಿದ ಕೂಡಲೇ ಅದು ಹೊರಗೆ ಬಂದ ಬ್ಲಾಕ್ಗಳಾಗಿಬಿಡುತ್ತೆ. ಹೊಲಸಾಗ್ಬಿಡುತ್ತೆ, ಡ್ರೈನೇಜ್ಗಳ ಬ್ಲಾಕ್ ಆಗಿಬಿಡುತ್ತೆ. ಹಾಗೆ ಈ ಹೊರಗಡೆ ಹೆಂಗೆ ಕೆನಾಲ್ಸ್ಗಳ ಗಟರ್ಗಳ ಬ್ಲಾಕ್ ಆಗುತ್ತೆ, ಅದೇ ಥರ ನಮ್ಮ ಶರೀರದಲ್ಲೂ ಸಹಿತ ನಮ್ಮ ಜೀವನ ಶೈಲಿ ಇದರಲ್ಲಿ ಗುಟ್ಕ ಹಾಕ್ತಾನಪ್ಪ. ಗುಟ್ಕ ಹಾಕೋದ್ರಿಂದ ಬರೀ ಹೊರಗಡೆ ಅಷ್ಟೇ ಬ್ಲಾಕ್ ಆಗಲ್ಲ, ನಮ್ಮ ಶರೀರದೊಳಗೂ ಸಹಿತ ಬ್ಲಾಕ್ಗಳು ಆಗುತ್ತೆ. ಎಷ್ಟು ಮಟ್ಟಿಗೆ? ಸೊ ಅವುಗಳನ್ನು ನೀನು ಬರೀ ಏನಾದರೂ ಔಷಧಿ ತೊಗೊಂಡು ಕ್ಲೀನ್ ಮಾಡ್ತೀನಿ ಆ ದಾರಿಗಳನ್ನು ಆಗಲ್ಲ. ಪರ್ಮನೆಂಟಾಗಿ ಆ ಚಟಗಳನ್ನು ಬಿಡಬೇಕಾಗುತ್ತೆ. ಎಷ್ಟೋ ಸಲ ಇಷ್ಟು ಡ್ಯಾಮೇಜ್ ಆಗುತ್ತೆ. ನಾವು ಹೇಳ್ತೀವಪ್ಪ ಹೆಂಗಲ್ಲ ಹೊರಗಡೆ ಡ್ರೈನೇಜ್ ಸಲುವಾಗಿ ನಾವು ಆಪ್ರೇಷನ್ ಮಾಡಬೇಕು, ಅದನ್ನು ಕಟ್ ಮಾಡ್ತೀವಿ. ಹಾಗೆ ಇಲ್ಲಿ ಸಹಿತ ಓಪನ್ ಹಾರ್ಟ್ ಸರ್ಜರಿನೋ ಮತ್ತೊಂದೋ ಇನ್ನೊಂದು ಏನೋ ಮಾಡಬೇಕಾಗುತ್ತೆ. ಸೊ ನಮ್ದು ಕೆನಾಲ್ಸ್ಗಳ ಶುದ್ಧೀಕರಣ ಆಗಬೇಕಲ್ಲ, ನಾಡಿಗಳ ಶುದ್ಧೀಕರಣ ಆಗಬೇಕು. ನಾಡಿಗಳ ಶುದ್ಧೀಕರಣ ಆಗಬೇಕಂತ ಬಂದರೆ ಸೊ ಅದಕ್ಕೆ ಸರಿಯಾದ ಕ್ರಿಯೆ ಆಗಬೇಕು. ಇಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕು. ನಮ್ಮದು ಹವ್ಯಾಸಗಳನ್ನು ಬಿಡಬೇಕು, ಚಟಗಳನ್ನು ಬಿಡಬೇಕು, ಆರೋಗ್ಯಕರವಾದಂಥ ಜೀವನ ಶೈಲಿಯನ್ನು ನಾವು ಇಟ್ಕೋಬೇಕು. ಸೊ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಪ್ರತಿನಿತ್ಯ ಸಂಜೆ 6ರಿಂದ 7, ಬೆಳಗ್ಗೆ 6ರಿಂದ 7, ಆಫ್ಲೈನ್ ಆ್ಯಂಡ್ ಆನ್ಲೈನ್. ಮೊನ್ನೆ ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ನಮ್ಮದೇ ಯೂಟ್ಯೂಬ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಅಂತ. ಅದಕ್ಕೆ ಸದಸ್ಯರಾಗಿರಿ. ಧನ್ಯವಾದಗಳು.